ಕರ್ನಾಟಕದ ಒಂದು ಪುಟ್ಟ ಹಳ್ಳಿ. ಹಗಲು ಶಾಂತವಾಗಿದ್ದ ಈ ಊರು ರಾತ್ರಿ ಬಂದರೆ ರಹಸ್ಯಗಳಿಂದ ತುಂಬಿ ಹೋಗುತ್ತಿತ್ತು. ಆದರೆ ಆ ಊರಿನ ಕಾರ್ತಿಕ್ಗೆ ಒಂದು ವಿಚಿತ್ರ ಆಸೆ ಇತ್ತು. ಭೂತಗಳ ಕತೆ ಕೇಳಿ ಹೆದರುವ ಬದಲು ಅವನು ಅವುಗಳನ್ನು ತನ್ನ ಕಣ್ಣಾರೆ ನೋಡಬೇಕೆಂದು ಬಯಸುತ್ತಿದ್ದ. ಜನರೆಲ್ಲ ಭೂತ ಇದೆ ಅಂತಾರೆ, ಆದರೆ ಯಾರೂ ಸರಿಯಾಗಿ ನೋಡಿಲ್ಲ. ನಾನು ಮಾತ್ರ ಒಮ್ಮೆ ನೋಡಲೇಬೇಕು. ಕಾರ್ತಿಕ್, ಇಂಥ ಆಸೆ ಒಳ್ಳೆಯದಲ್ಲ. ಕಾಣಬಾರದದ್ದನ್ನು ನೋಡಲು ಹೋಗಬೇಡ. ನಾನು ಹೆದರುವವನಲ್ಲ. ಕಾರ್ತಿಕ್ನ ಈ ಮಾತು ಕೇಳಿದ ಗ್ರಾಮಸ್ಥರು ನಕ್ಕರೂ ಅವರ ಕಣ್ಣಿನಲ್ಲಿ ಒಂದು ಆತಂಕ ಕಾಣಿಸುತ್ತಿತ್ತು. ಆ ಸಂಜೆ ಊರಿನ ತಾತ ಕಾರ್ತಿಕ್ನನ್ನು ಕರೆದು ಹಳೆಯ ಕಥೆಯೊಂದನ್ನು ಹೇಳಿದ. ಹಳೆಯ ದೇವಾಲಯದ ಹಿಂದಿರುವ ಆಲದ ಮರದ ಹತ್ತಿರ ರಾತ್ರಿ ಯಾರೂ ಹೋಗುವುದಿಲ್ಲ. ಅಲ್ಲ, ಏಕೆ ತಾತ? ಹೋದವರು ಮೊದಲಿನಂತಾಗಿ ಹಿಂದಿರುಗಿಲ್ಲ. ತಾತನ ಮಾತು ಕಾರ್ತಿಕ್ನ ಕುತೂಹಲವನ್ನು ಇನ್ನಷ್ಟು ಹೆಚ್ಚಿಸಿತು. ಇವತ್ತೇ ಸತ್ಯ ಏನು ಅಂತ ಗೊತ್ತಾಗಬೇಕು. ರಾತ್ರಿ ಕತ್ತಲೆ ಗಾಢವಾಗಿತ್ತು. ಗಾಳಿ ಆಲದ ಮರದ ಕೊಂಬೆಗಳನ್ನು ಅಲುಗಾಡಿಸುತ್ತಿತ್ತು. ಭೂತ ಇದ್ದರೆ ನನ್ಮುಂದೆ ಬಾ. ಸ್ವಲ್ಪ ಹೊತ್ತಿನ ನಂತರ ಎಲ್ಲಿಂದಲೂ ನಿಧಾನವಾದ ಹೆಣ್ಣಿನ ನಗು ಕೇಳಿಸಿತು. ಯಾರು? ಹೊರಗೆ ಬನ್ನಿ. ದೂರದಲ್ಲಿ ಬಿಳಿ ಬಟ್ಟೆ ಧರಿಸಿದ ಹೆಂಗಸು ನಿಧಾನವಾಗಿ ನಡೆಯುತ್ತಿದ್ದಳು. ನಿಲ್ಲಿ, ನೀವ್ಯಾರು? ಕಾರ್ತಿಕ್ ಅವಳ ಹಿಂದೆ ಓಡಿದ. ಆದರೆ ಅವಳು ಎಷ್ಟು ವೇಗವಾಗಿ ನಡೆದರೂ ಅವಳನ್ನು ತಲುಪಲು ಸಾಧ್ಯವಾಗಲಿಲ್ಲ. ಒಂದು ಕ್ಷಣದಲ್ಲಿ ಅವಳು ಸಂಪೂರ್ಣವಾಗಿ ಕಾಣೆಯಾಗಿದ್ದಳು. ಇದು ಹೇಗೆ ಸಾಧ್ಯ? ಹಠಾತ್ತನೆ ಹಿಂದಿನಿಂದ ಒಂದು ಮೃದುವಾದ ಧ್ವನಿ. ನನ್ನನ್ನೇ ಹುಡುಕುತ್ತಿದ್ದೀಯಾ? ಯಾರು? ಕಾರ್ತಿಕ್ ತಿರುಗಿ ನೋಡಿದ. ಅದೇ ಹೆಂಗಸು. ಈ ಬಾರಿ ಅವಳು ತುಂಬ ಹತ್ತಿರ ನಿಂತಿದ್ದಳು. ನೀನು ಭೂತವನ್ನು ನೋಡಬೇಕು ಅಂತ ತುಂಬಾ ಆಸೆ ಪಟ್ಟೆಯಲ್ಲ? ಹೌದು. ನೀನ್ಯಾರು? ನನ್ನ ಜೊತೆ ಬಾ, ನನ್ನ ಜೊತೆ ಬಾ. ನಿನಗೆ ಬೇಕಾದ ಉತ್ತರ ಸಿಗುತ್ತದೆ. ಕಾರ್ತಿಕ್ ಯೋಚಿಸದೆ ಅವಳನ್ನು ಹಿಂಬಾಲಿಸಿದ. ಅವರು ಹಳೆಯ ದೇವಾಲಯದ ಹಿಂದೆ ತಲುಪಿದರು. ಅವಳು ಕೈಯಿಂದ ಒಂದು ಜಾಗ ತೋರಿಸಿದಳು. ಇಲ್ಲೇ ನನ್ನ ಜೀವನ ಮುಗಿಯಿತು. ಏನು ಹೇಳುತ್ತಿದ್ದೀಯಾ? ನಾನು ಈ ಊರಿನವಳು. ವರ್ಷಗಳ ಹಿಂದೆ ಇಲ್ಲೇ ಕಾಣೆಯಾಗಿದ್ದೆ. ಕಾರ್ತಿಕ್ ಕಣ್ಣು ಮಿಟುಕಿಸುವಷ್ಟರಲ್ಲಿ ಆ ಹೆಂಗಸು ಹೊಗೆಯಂತೆ ಮಾಯವಾಯಿತು. ಕಾರ್ತಿಕ್ ಭಯದಿಂದ ಊರಿನ ಕಡೆ ಓಡಿದ. ಉಸಿರಾಡುತ್ತಾ ನಡೆದದ್ದನ್ನೆಲ್ಲ ತಾತನಿಗೆ ಹೇಳಿದ. ನೀನು ನೋಡಿದ್ದು ಸಾಮಾನ್ಯ ಹೆಂಗಸಲ್ಲ. 20 ವರ್ಷಗಳ ಹಿಂದೆ ಕಾಣೆಯಾಗಿದ್ದ ಗೌರಿ. ಮರುದಿನ ಬೆಳಗ್ಗೆ ಕಾರ್ತಿಕ್ ಮತ್ತೆ ಆ ಜಾಗಕ್ಕೆ ಹೋದ. ಅಲ್ಲಿ ಯಾರೂ ಇರಲಿಲ್ಲ. ಆದರೆ ನೆಲದ ಮೇಲೆ ಹೊಸದಾಗಿ ಇಟ್ಟಿದ್ದ ಬಿಳಿ ಹೂಗಗಳು ಮಾತ್ರ ಕಾಣುತ್ತಿದ್ದವು. ಆ ದಿನದ ನಂತರ ಕಾರ್ತಿಕ್ ಎಂದಿಗೂ ಭೂತವನ್ನು ಹುಡುಕಲಿಲ್ಲ. ಆದರೆ ಇಂದಿಗೂ ಆಲದ ಮರದ ಹತ್ತಿರ ಮಧ್ಯರಾತ್ರಿ ಯಾರಾದರೂ ಭೂತ ಇದ್ದರೆ ನನ್ನ ಮುಂದೆ ಬಾ ಎಂದು ಹೇಳಿದರೆ ದೂರದಲ್ಲಿ ಬಿಳಿ ಬಟ್ಟೆ ಧರಿಸಿದ ಒಂದು ಹೆಂಗಸು ನಿಧಾನವಾಗಿ ನಡೆಯುತ್ತಿರುವುದು ಕಾಣುತ್ತದೆ ಎಂದು ಆ ಊರಿನ ಜನ ಹೇಳುತ್ತಾರೆ. ಕೆಲವು ರಹಸ್ಯಗಳನ್ನು ಹುಡುಕಬಾರದು, ಅವು ನಮ್ಮನ್ನೇ ಹುಡುಕಿಕೊಂಡು ಬರುತ್ತವೆ.